ಹಾಯ್ ಹಲೋ ನಮಸ್ತೆ. ಧನ್ವಿತ್ ಋತ್ವಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕುಕ್ಕರಲ್ಲಿ ಈಸಿಯಾಗಿ ಹೇಗೆ ಮೊಟ್ಟೆ ಬಿರಿಯಾನಿ ಮಾಡೋದು ಹೇಳಿಕೊಡ್ತೇನೆ. ಮೊದಲಿಗೆ 4 ಮೊಟ್ಟೆ ತಗೊಂಡಿದ್ದೇನೆ ನಾನು. ಈ ಥರ ಬೇಯಿಸಿಟ್ಟುಕೊಂಡಿದ್ದೇನೆ. ಬೇಯಿಸಿಟ್ಟಕ್ಕೆ ಈ ಥರ ಗೆರೆ ಹಾಕಿ ಇಟ್ಕೊಳ್ಬೇಕು. ಆ ನಂತರ ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೇನೆ ನಾನು 2 ಲೋಟ. ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಒಂದು ದೊಡ್ಡ ಗಾತ್ರದ ಈರುಳ್ಳಿ ಉದ್ದನೆ ಹೆಚ್ಚಿಟ್ಕೊಂಡಿದ್ದೇನೆ, ಕೊತ್ತಂಬರಿ ಸೊಪ್ಪು, ಆಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಹಸಿಮೆಣಸು 2, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೆಟೊ, ಆನಂತರ ಬಿರಿಯಾನಿ ಹುಡಿ, ಹಳದಿ, ಖಾರದ ಹುಡಿ, ಗರಂ ಮಸಾಲ ಹುಡಿ ಮತ್ತು ಮೊಸರು, ಆನಂತರ ತುಪ್ಪ. ಇಷ್ಟು ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್. ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ. ಅದೇ ತುಪ್ಪಕ್ಕೆ ಗರಂ ಮಸಾಲ ಸ್ಪೈಸಸ್ ಸ್ವಲ್ಪ ಫ್ರೈ ಆಗಲಿ. ಈಗ 2 ಹೆಚ್ಚಿಕೊಂಡಿರುವ ಈರುಳ್ಳಿ ಹಾಕುವ. ನಸು ಬಣ್ಣ ಬರೋ ತನಕ ಫ್ರೈ ಮಾಡಿ. ಇದಕ್ಕೆ ಸ್ವಲ್ಪ ಉಪ್ಪು, ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಸ್ವಲ್ಪ ಬೇಗನೆ ಫ್ರೈ ಆಗ್ತದೆ. ಈರುಳ್ಳಿ ಎಲ್ಲ ಫ್ರೈ ಆಯಿತು. ಈಗ ಇದಕ್ಕೆ ಹಸಿಮೆಣಸು ಮತ್ತು ಟೊಮೆಟೊ ಹಾಕುವ. ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ನೀವು ಟೊಮೆಟೊ ಕಮ್ಮಿ ಹಾಕಿ, ಯಾಕಂದರೆ ನಾವು ಮೊಸರು ಹಾಕ್ತಿದ್ದೇವೆ ಮತ್ತು ಟೊಮೆಟೊ ಜಾಸ್ತಿ ಹಾಕಬಾರ್ದು ಬಿರಿಯಾನಿಗೆ, ಅದು ಒಳ್ಳೆಯದಾಗೋದಿಲ್ಲ ಟೇಸ್ಟ್. ಮೊಸರು, ನಾವು ತೆಗೆದಿಟ್ಟಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕುವ. ಹಾಕಿ ಒಳ್ಳೆ ಫ್ರೈ ಮಾಡುವ. ಮಸಾಲೆ ಒಟ್ಟಿಗೆ ಈರುಳ್ಳಿ ಟೊಮೆಟೊ ಎಲ್ಲ ಒಳ್ಳೆ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ತೊಳೆದಿಟ್ಟುಕೊಂಡಿರುವಂಥ ಅಕ್ಕಿ ಹಾಕಿ ಆಯಿತು. ಈಗ ಇದಕ್ಕೆ ನೀರು ಹಾಕೊಳ್ಳುವ. ನಾನು ಈ ಲೋಟೆಯಲ್ಲಿ ತಗೊಂಡಿದ್ದೀನಿ ಅಕ್ಕಿ. ಈ ಲೋಟೆದು ಒಂದು ಲೋಟ ಅಕ್ಕಿಗೆ 2 ಲೋಟಗೆ ನೀರು ಹಾಕಬೇಕು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಈ ಥರ ಕುದಿ ಬರ್ತಾ ಉಂಟು. ಸ್ವಲ್ಪ ಕುದಿ ಬರುವತ್ತಿಗೆ ಮೊಟ್ಟೆಯನ್ನು ಹಾಕಿಬಿಡುವ. ಹಾಕಿ ಆಯಿತು. ಈಗ ಇದಕ್ಕೇನೆ ಕೊತ್ತಂಬರಿ ಸೊಪ್ಪು ಹಾಕುವ. ಸೊಪ್ಪೆಲ್ಲ ಹಾಕಿ ಆಯ್ತು. ಈಗ ಕುಕ್ಕರ್ ಬಾಯಿ ಮುಚ್ಚಿ 1 ರಿಂದ 2 ವಿಸಿಲ್ ಕೊಡುವ. ಮೊಟ್ಟೆ ಬಿರಿಯಾನಿ ರೆಡಿ ಆಯಿತು ನಮ್ಮದೀಗ.